ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಸೋಮವಾರದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಮಳೆ ಬರ್ತಾ ಇತ್ತು, ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ. ಮಳೆ ತುಂಬಾ ಬರ್ತಾ ಇತ್ತು, ಕಡಿಮೆನೇ ಆಗ್ತಾ ಇಲ್ಲ ಇನ್ನು ನಮ್ಮೂರಲ್ಲಿ. ನಿಮ್ಮೂರಲ್ಲೆಲ್ಲ ಹೇಗೆ ಮಳೆ ಬರ್ತಾ ಇದೆ ಅಂತ ಹೇಳಿ. ಹಾಗೆ ಮತ್ತೆ ಇಲ್ಲಿ ಮಜ್ಜಿಗೆ ಕಡಿತಾ ಇದ್ದಾರೆ. ಕಡಿದ ಮಜ್ಜಿಗೆ ಕುಡಿಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಮಿಷನ್ ಇದೆ. ಮಿಷನ್ ಮಜ್ಜಿಗೆ ಅಷ್ಟು ಚೆನ್ನಾಗಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕತ್ತೆ ಇಲ್ಲಿ ಮಜ್ಜಿಗೆನ ಕಡಿತಾ ಇದ್ದಾರೆ. ಮಜ್ಜಿಗೆ ಮಿಷನ್ ಇದೆ. ಒಂದೊಂದು ದಿನ ಮಜ್ಜಿಗೆ ಮಿಷನ್ನಿಗೆ ಹಾಕ್ತೀವಿ, ಒಂದೊಂದು ದಿನ ಕಡಿತೀವಿ. ಹಾಗೆ ನಮ್ಮ ಮಾವನ ತಂಗಿ ಬಂದರು, ಒತ್ತಿ ಕೊಪ್ಪಕ್ಕೆ ಕೊಟ್ಟಿದ್ದಾರೆ ಆವಿನಹಳ್ಳಿ ಹತ್ರ. ಅವ್ರಿಗೆ ತಿಂಡಿ ಕೊಟ್ಬಿಟ್ಟು, ಹಾಗೆ ನಿನ್ನೆ ತುಂಬಾ ಸ್ವೀಟು ಎಲ್ಲ ಬಂದಿತ್ತು. ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಎಷ್ಟು ವೆರೈಟೀಸ್ ಬಂದಿದೆ ನೋಡಿ. ತುಂಬಾ ತಗೊಬರ್ತಾ ಇದ್ದಾರೆ, ನೆಂಟರೆಲ್ಲ ಬರ್ತಿದ್ದಾರಲ್ಲ, ಎಲ್ಲ ಹಣ್ಣು ಸ್ವೀಟ್ಗಳು ಎಲ್ಲ ತರ್ತಿದ್ದಾರೆ. ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಬಿಟ್ಟು ನೆಕ್ಸ್ಟ್ ದಿನ ಪಲ್ಯಕ್ಕೆ ಅಂತ ಹೇಳಿ ಎಲ್ಲ ತರಕಾರಿನ ಸೋಸಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸೋಸಿ ಇಟ್ಕೊತಾ ಇದ್ದೀನಿ. ಪಲ್ಯಕ್ಕೆ ರೊಟ್ಟಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಸಂತೆಯಿಂದ ಚೌಳಿಕಾಯಿ ತಗೊಬಂದಿದ್ರು. ಚೌಳಿಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದೇ ಪಲ್ಯನೇ ಮತ್ತೊಂದು ದಿನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದನ್ನೇನು ತೋರಿಸೋದು ಬೇಡ ಅಂದ್ಕೊಂಡು ತೋರಿಸ್ತಾ ಇಲ್ಲ ನಾನು. ಆ್ಯಸ್ ಯೂಸಲ್ ತೋರಿಸಿದ್ದೀನಿ ನಿಮಗೆ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಅದನ್ನೆಲ್ಲ ನೀಟಾಗಿ ಸೋಸಿಟ್ಕೋಬೇಕಲ್ಲ, ಹಾಗಾಗಿ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋದೇನು ಅಂತ ಹೇಳಿಬಿಟ್ಟು ಸೋಸಿಟ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಕಾಲಿಗೆ ಪೆಟ್ಟು ಮಾಡ್ಕೊಬಂದಿದ್ರು, ಹಾಗಾಗಿ ಇಲ್ಲಿ ತೋರಿಸ್ತಿದ್ದಾರೆ ನನ್ನ ಹತ್ರ. ಫ್ರೆಂಡ್ಸ್, ನಿಮ್ಮೂರಲ್ಲೂ ಎಲ್ಲ ಮಳೆ ಬರ್ತಿದೆಯಾ? ಹಬ್ಬದ ಪ್ರಿಪ್ರೇಷನೆಲ್ಲ ಯಾವ ಥರ ಮಾಡ್ತಿದ್ದೀರಿ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಪಲ್ಯದ ಖಾರನ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಪಲ್ಯಕ್ಕೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮಾವಂಗೆ ಶುಗರ್ ಇದೆಯಲ್ಲ, ಅದಕ್ಕಾಗಿ ಅವರು ಇಲ್ಲಿ ಜೋಳದ ಹಿಟ್ಟನ್ನು ಮುದ್ದೆ ಮಾಡ್ತಾ ಇದ್ದಾರೆ. ಇದಕ್ಕೆ ಈರುಳ್ಳಿ, ಮೆಣಸು, ಜಾಸ್ತಿ ಆನಿಯನ್ನ ಹಾಕ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ಈ ಟೈಪಲ್ಲಿ ಶುಗರ್ ಇರೋರು ಈ ಟೈಪಲ್ಲಿ ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಾಗುತ್ತೆ. ಹಾಗೆ ಕ್ಲೀನಿಂಗ್ ಎಲ್ಲ ನಡೀತಿದೆ ನೋಡಿ ಫ್ರೆಂಡ್ಸ್. ಗೊಬ್ಬರ ತಂದಿರೋ ಚೀಲಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ತೊಳೆದ್ಬಿಟ್ಟು ಹಾಕ್ತಾ ಇದ್ದಾರೆ ಇಲ್ಲಿ. ಹಾಗೆ ಬೊಮ್ಮಣೆ ಬುಟ್ಟಿ ಅಂತ ಹೇಳ್ತಾರಲ್ಲ, ಅದನ್ನು ಇಲ್ಲಿ ವಾಶ್ ಮಾಡಿಬಿಟ್ಟು ಹಾಕಿದ್ದಾರೆ. ಒಳಗಡೆ ಮನೆ ಕ್ಲೀನಿಂಗ್ ಎಲ್ಲ ಆಯಿತು, ಈಗ ಹೊರಗಡೆ ಮಾಡ್ತಾ ಇದ್ದಾರೆ. ಬಟ್ಟೆ ಎಲ್ಲ ತೊಳೆಸ್ಬಿಟ್ಟು ಇಲ್ಲಿ ಬಿಸಿಲಿ ಹಾಕಿದ್ದೀವಿ. ಮಳೆ ಬರೋ ಹಾಗಿದೆ, ತುಂಬಾ ಮಳೆ ಬರೋ ಹಾಗಿತ್ತು ನೋಡಿ ಫ್ರೆಂಡ್ಸ್. ಇವರೇ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದರು ಮನೆ ಕ್ಲೀನಿಂಗ್ಗೆ ಅಂತ ಹೇಳಿ. ಗೀತಾ ಹಾಗೆ ಪಾರ್ವತಿ ಅಂತ ಹೇಳಿಬಿಟ್ಟು ಇವ್ರ ಹೆಸರು. ಈ ಟೈಮಲ್ಲಿ ಬಿಸಿಲು ಚೆನ್ನಾಗಿದ್ದರೆ ಚೆನ್ನಾಗಿ ಬಟ್ಟೆ ಎಲ್ಲ ಒಣಗುತ್ತೆ ಮನೆ ಕ್ಲೀನಿಂಗ್ ಮಾಡಿದಾಗೆಲ್ಲ. ಇವರು ಹೆಲ್ಪಿಂಗಿಗೆ ಅಂತ ಬಂದಿದ್ದರು ನಮಗೆ. ಹಬ್ಬ ಬಂತಲ್ಲ, ಹಾಗೆ ನವರಾತ್ರಿಲಿ ನಾನು 9 ದಿನವೂ ಕತೆ ಓದ್ತೀವಿ. ಹಾಗೆ ಮನೆ ಕ್ಲೀನಿಂಗೆಲ್ಲ ಮುಗಿಸ್ಕೊಂಡ್ವಿ. ಅದಕ್ಕಾಗಿ ಸ್ವಲ್ಪನೇ ಈಗಲಿಂದನೇ ಮುಗಿಸ್ಕೊಬಿಡೋಣ. ಈ ಹಬ್ಬಕ್ಕೊಂದು ಸ್ವಲ್ಪ, ಬೊಮ್ಮಣೆ ಹಬ್ಬಕ್ಕೆ ಹಾಗೆ ದೀಪಾವಳಿಗೆ ಎಲ್ಲ ಒಂದು ಸ್ವಲ್ಪನೇ ಮಾಡಿಕೊಂಡ್ರು ಸಹಿ ಅಂತ ಈಗ ಒಂದು ಸ್ವಲ್ಪ ಕ್ಲೀನಿಂಗ್ನ ಮಾಡಿಕೊಂಡ್ವಿ. ಹಾಗೆ ನಮ್ಮ ಮನೇಲಿ ಗೊಬ್ಬರ ಎಲ್ಲ ತುಂಬ ಯೂಸ್ ಮಾಡ್ತಾರಲ್ಲ, ಅವೆಲ್ಲ ಚೀಲಗಳು ಹಾಗೆ ಇಟ್ಟಿದ್ರು ಇಲ್ಲಿ ತೊಳಸ್ಲಿಕ್ಕೆ ಅಂತ ಹೇಳಿ ಎಲ್ಲ ರಾಶಿ ತಗೊಬಂದು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಸ್ವೀಟೆಲ್ಲ ಯಾವ ಟೈಪಲ್ಲಿದೆ ಅಂತ ಹೇಳಿ ತುಂಬಾ ಸ್ವೀಟೆಲ್ಲ ನೆಂಟರೆಲ್ಲ ತರ್ತಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ತಕ್ಕೊಂಡೆ. ಹಾಗೆ ನೆಕ್ಸ್ಟ್ ಮಾರ್ನಿಂಗಿಗೆ ಅಂತ ರೊಟ್ಟಿಗೆ ಅಂತ ಹೇಳಿಬಿಟ್ಟು ಮುಳುಗಾಯಿ ಸುಟ್ಟು ಬಿಡಿಸಿಟ್ಕೊಳ್ಳೋಣ ಅಂತ ಹೇಳಿ ಬಿಡಿಸಿಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಬೆಳಗ್ಗೆ ದೋಸೆ ಆಗಿತ್ತು. ಸೋಮವಾರ ದೋಸೆ ಇಡ್ಲಿ ಅಲ್ವಾ, ಹಾಗಾಗಿ ಇಡ್ಲಿ ಹಿಟ್ಟನ್ನೇ ದೋಸೆ ಹಿಟ್ಟನ್ನಾಗಿ ಮಾಡಿಟ್ಟಿದ್ದೆ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಹೊಡೆದಿಟ್ಟಿದ್ದೆ. ಮಗಳು ಬರೋದ್ರೊಳಗೆ ಅವಳಿಗೆಲ್ಲ ರೆಡಿ ಮಾಡಿ ಇಡಬೇಕಲ್ಲ ಸ್ಕೂಲಿಂದ, ಹಾಗಾಗಿ ಇಲ್ಲಿ ದೋಸೆಗೆ ಅಂತ ಕಡಲೆಕಾಳು ಹಾಗೆ ಎಳ್ಳನ್ನು ಹಾಕಿಬಿಟ್ಟು ಚಟ್ನಿ ಮಾಡೋಣ ಅಂತ ಹೇಳಿ ಕಡಲೆನ ಹಾಗೆ ಎಳ್ಳನ್ನು ಹುರಿತಾ ಇದ್ದೀನಿ. ನೆಕ್ಸ್ಟು ಇದ್ರ ಜೊತೆಗೆ ಪಲ್ಯದ ಖಾರನೂ ಸಹ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪಲ್ಯದ ಖಾರನೂ ಮಾಡ್ತಾ ಇದ್ದೀನಿ. ಚೌಳಿಕಾಯಿ ಪಲ್ಯ ಖಾರ ಹೇಗೆ ಮಾಡೋದು ಅಂತ ಅವತ್ತು ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ. ಹಾಗೆ ಪಲ್ಯದ ಖಾರ ಎಲ್ಲ ಮಾಡಿಬಿಟ್ಟು ಕ್ಲೀನಿಂಗೆಲ್ಲ ಮುಗಿಸ್ಕೊಂಡ್ವಿ.
ನೆಕ್ಸ್ಟು ಪಲ್ಯದ ಪುಡಿ ಖಾಲಿ ಆಗ್ತಾ ಬರ್ತಾ ಇದೆ. ಪಲ್ಯದ ಪುಡಿನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಇನ್ನೊಂದು 2 ದಿನದಲ್ಲಿ ವ್ಲಾಗ್ ಮಾಡಿ ಹಾಕ್ತೀನಿ ನಿಮಗೆ. ಆ ಥರ ಮಾಡಿಟ್ಕೊಂಡ್ರಂತೂ ಪಲ್ಯ ಮಾಡೋದು ತುಂಬಾ ಈಸಿ, ಕಷ್ಟ ಅನ್ಸೋದೇ ಇಲ್ಲ. ನೆಕ್ಸ್ಟು ಮುಳುಗಾಯಿನ ಸುಟ್ಟಿಟ್ಕೊಂಡಿದ್ನಲ್ಲ, ಡೈರೆಕ್ಟಾಗಿ ಮುಳುಗಾಯಿನ ಸುಟ್ಬಿಡ್ತೀನಿ ನಾನು. ಒಂದು 5 ನಿಮಿಷಕ್ಕೆ ಬೆಂದುಬಿಡುತ್ತೆ. ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಆ ಕಡೆ ನಮ್ಮ ಚಿಕ್ಕತ್ತೆ ಇಲ್ಲಿ ಅನ್ನಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೈಟ್ ಎಲ್ರಿಗೂ ಬೇಕಲ್ವ, ಹಾಗಾಗಿ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಮಗಳು ಬರೋದ್ರೊಳಗೆ ದೋಸೆ ಹಿಟ್ಟೆಲ್ಲ ಪ್ರಿಪೇರ್ ಮಾಡಿಡೋಣ ಅಂತೇಳಿ ಫ್ರಿಜ್ಜಿಂದ ತಗೊಬಂದು ಇಲ್ಲಿ ಕ್ಲೀನಿಂಗೆಲ್ಲ ಮುಗಿಸ್ಕೊತಾ ಇದ್ದೆ. ಹಾಗೆ ನೈಟು ನಮ್ಮ ಮನೇಲಿ ಇಡ್ಲಿ ತಿನ್ನಲ್ಲ, ಅದಕ್ಕೆ ಎಲ್ರಿಗೂ ದೋಸೆನೇ ಹೊಯ್ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಜಿಲ್ಲಾ ಮಟ್ಟದ ಕಬಡ್ಡಿ ಇತ್ತು ನಮ್ಮೂರಲ್ಲಿ, ಅದನ್ನು ವೀಡಿಯೋ ತಗೊಬಂದರು ನಮ್ಮ ಮನೆಯವರು. ನೋಡಿ ಫ್ರೆಂಡ್ಸ್, ಯಾವ ಥರ ನಡೀತಿದೆ ಅಂತ ನೀವೇ ಒಂದು ಸಾರಿ ನೋಡಿ. ಜಿಲ್ಲಾ ಮಟ್ಟದ ಕಬಡ್ಡಿ, ಇದರಲ್ಲಿ ಕಮ್ರೂರು ಸ್ಕೂಲ್ ಅವರು ವಿನ್ ಆದರು. ಹಾಗೆ ಹೊಸನಗರದ ಲೇಡೀಸ್ ಅವರು ವಿನ್ ಆದರು, ಮಸ್ಕಲ್ಲಿ ಅವರು. ಶ್ರೀ ಮಹೇಶ್ ದೇವಾಸ್ ಗ್ರಾಮ ಪಂಚಾಯತಿ ಸದಸ್ಯರು ಹರ್ಷಿತ್ ಈ ನಮ್ಮ ಒಂದು ಕ್ರೀಡಾಕೂಟಕ್ಕೆ 500 ರೂಪಾಯಿ ದೇಣಿಗೆ ಕೊಟ್ಟಿರ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. 9 ಹೊಸನಗರ 8 ಸರ್. ಪಂಜ ಬೋರ ಸಂಘದೊಂದಿಗೆ ವಾಪಸ್ ಪಡ್ಕೊಂಡ್ರು ಸರ್ವ ಕರ್ನಾಟಕ. ಇವರು ಕಮ್ರೂರು ಸ್ಕೂಲ್ ರೈಟ್ ಅಲ್ಲಿ ಸಾಗರ್ ಕರ್ನಾಟಕ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇವರೇ ಕಮ್ರೂರು ಸ್ಕೂಲು ಮಕ್ಕಳು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಆಲ್, ಬಾಯ್.